ಹಲೋ ನಮಸ್ಕಾರ ನನ್ನ ಕರಾವಳಿ ಕುಟುಂಬಕ್ಕೆ. ಇವತ್ತು ನಾನು ಮಾಡುತ್ತಿರುವುದು ಕರಾವಳಿ ಶೈಲಿಯ ಕೋಳಿ ಸುಕ್ಕ. ಆ ಕೋಳಿ ಸುಕ್ಕವನ್ನು ಮಾಡೋಕ್ಕಿಂತ ಮೊದಲು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಯಾಕಂದ್ರೆ ನಾನು ಯಾವುದೇ ವಿಡಿಯೋವನ್ನು ಮಾಡಿದ್ರು ಮೊದಲ ವಿಡಿಯೋ ಅಪ್ಡೇಟ್ ನಿಮಗೆ ಬರುತ್ತೆ. ಸೊ ಈಗ ಅದನ್ನ ನಾವು ಕರಾವಳಿ ಶೈಲಿಯ ಕೋಳಿ ಸುಕ್ಕವನ್ನು ಮಾಡೋದು ಹೇಗಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಬನ್ನಿ. ಅದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋಂತ ಈಸಿಯಾಗಿ ತೋರಿಸ್ಕೊತೀನಿ, ಅದೇ ರೀತಿ ಫಾಲೋ ಮಾಡಿ ಸಾಕು. ಸೊ ಇವಾಗ ನಾನು ಕೋಳಿ ಸುಕ್ಕ ಮಾಡೋಕ್ಕೋಸ್ಕರ ಒಂದು 500 ಗ್ರಾಮ್ ಅಂದ್ರೆ ಅರ್ಧ ಕೆಜಿ ಆಗುವಷ್ಟು ಚಿಕನ್ ತಗೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಲ್ಟು ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಟರ್ಮರಿಕ್ ಹಳದಿ ಪೌಡರ್ನ ಆಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನ ನಾವು ಒಂದು ಅರ್ಧ ಗಂಟೆ ಫ್ರಿಜ್ ಅಲ್ಲಿ ಇಡಬೇಕು. ಇದನ್ನ ಮ್ಯಾರಿನೇಟ್ ಸ್ಟೇಜ್ ಅಂತ ಹೇಳ್ತೀವಿ. ಸೊ ಇದನ್ನ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಈಗ ನಾವು ಇದಕ್ಕೆ ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಣಸಿನಕಾಳು, 1 ಟೇಬಲ್ ಸ್ಪೂನ್ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತೆ, ಹಾಗೆ ಸ್ವಲ್ಪ ಚಕ್ಕೆ, ಆಮೇಲೆ ಸ್ವಲ್ಪ ಏಲಕ್ಕಿ. ನಾನಿಲ್ಲಿ ನೋಡಿ ಸ್ಕ್ರೀನ್ ಮೇಲೆ ಪಾಪಪ್ ಮಾಡಿದೀನಿ ಏನೇನ್ ಬೇಕಂತ. ಇದು ಒಂದು ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ನೀವು ನೋಡ್ಕೋಬಹುದು ಅಥವಾ ಈಗೇನೋ ನೀವು ನೋಡ್ಬೋದು. ಸೊ ಇದ್ರ ಏನೇನು ಸ್ಪೈಸಿ ಐಟಮ್ ಬೇಕಂತ A to Z ಇದರಲ್ಲಿ ಆಡ್ ಮಾಡಿದೀನಿ. ಸೊ ಇದಕ್ಕೆ ನೋಡಿ ನಾನು ಒಂದು ಲವಂಗನೂ ಸಹ ಆಡ್ ಮಾಡಿದೀನಿ, ಒಂದು ಚಕ್ಕೆ ಸಹ ಆಡ್ ಮಾಡ್ಕೊಂಡಿದ್ದೀನಿ. ನೀವು ಇದನ್ನು ಆದಷ್ಟು ಡ್ರೈ ರೋಸ್ಟ್ ಮಾಡಿ ಆಯ್ತಾ. ಇದಕ್ಕೆ ಆಯಿಲ್ ಹಾಕದೇ ಬೇಡ, ಆಯಿಲ್ ಹಾಕದೆ ನೀವು ಡ್ರೈ ರೋಸ್ಟ್ ಮಾಡಿ, ಅದರಿಂದನೇ ಘಮ ಕೊಡೋದು ಚಿಕನ್ ಸುಕ್ಕ ಮಾತ್ರ. ಸೊ ಇದಕ್ಕೆ ಸ್ಟಾರ್ಸ್ ಆಡ್ ಮಾಡಿದೀನಿ, ಪಲಾವ್ ಎಲೆ ಆಡ್ ಮಾಡಿದೀನಿ, ಒಂದು ಸ್ವಲ್ಪ ಇದು ಜಾಯ್ಕಾಯಿ ಪತ್ರಿನೂ ಸಹ ತಗೊಂಡಿದ್ದೀನಿ. ಆಮೇಲೆ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಬೀಜನೂ ಸಹ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಧನಿಯಾ ಬೀಜಕ್ಕಿಂತ ಅರ್ಧದಷ್ಟು ಇರ್ಬೇಕು ಯಾವಾಗಲೂ, ಜೀರಿಗೆ ಮತ್ತೆ ಸೋಂಪು. ಅದರಿಂದ ಏನು ಮಾಡಿದ್ರೆ ಅರ್ಧ ಚಮಚ ತಗೊಂಡಿದ್ದೀನಿ, 2 ಟೇಬಲ್ ಸ್ಪೂನ್ ತಗೊಂಡಾದ ನಂತರ. ಸೊ ಅರ್ಧ ಚಮಚ ಹಾಕೊಳ್ಳಿ. ಆಮೇಲೆ ಇದನ್ನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಬಿಟ್ಟು ಲಾಸ್ಟ್ ಅಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿ ಹಾಕಿ. ಯಾಕಂದ್ರೆ ಫಸ್ಟ್ ಅಲ್ಲಿ ನೀವು ಕಸ್ತೂರಿ ಮೇಥಿ ಹಾಕೊಂಡ್ರೆ ಅಷ್ಟೇ ಅದು ಸೀದೋಗ್ಬಿಡುತ್ತೆ. ಸೊ ಇದನ್ನ ಇವಾಗ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಬಿಟ್ಟು ನೀವು ಒಂದು ಬೌಲ್ನ ತಗೊಬಿಟ್ಟು ಇದನ್ನ ಏನ್ ಮಾಡಿ ಅಂದ್ರೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಡಿ. ಯಾಕಂದ್ರೆ ಇದು ಸ್ವಲ್ಪ ಕೂಲ್ ಡೌನ್ ಆಗಬೇಕು. ಕೂಲ್ ಡೌನ್ ಆದ್ಮೇಲೆ ಪೌಡರ್ ಮಾಡಕ್ ಚೆನ್ನಾಗಿ ಬರೋದು. ಸೊ ಇದಕ್ಕೆ ನಾವು ಒಂದು 10 ರಿಂದ 15 ಬ್ಯಾಡಗಿ ಮೆಣಸಿನಕಾಯಿ ತಗೊಂಡಿದ್ದೀನಿ, ಒಂದು 4 ಗುಂಟೂರು ಮೆಣಸಿನಕಾಯಿ. ಬ್ಯಾಡಗಿ ಮೆಣಸಿನಕಾಯಿ ಗೊತ್ತಲ್ಲ ನಿಮಗೆ, ಕಲರ್ ಚೆನ್ನಾಗಿ ಕೊಡುತ್ತೆ. ಗುಂಟೂರು ಮೆಣಸಿನಕಾಯಿ ಇಂದ ಖಾರ ಜಾಸ್ತಿ ಮಾಡುತ್ತೆ ಅಷ್ಟೇ. ಸೊ ಇದನ್ನು ಸಹ ನೀವು ಡ್ರೈ ರೋಸ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ಯಾವುದೇ ಸ್ಪೈಸಿಗೂ ಎಣ್ಣೆ ಮಾತ್ರ ಸೇರಿಸಬೇಡಿ, ಯಾಕಂದ್ರೆ ಅದು ಪೌಡರ್ ಮಾಡೋಕ್ಕೂ ಕಷ್ಟ ಆಗುತ್ತೆ ಮತ್ತೆ ಆ ಘಮನೂ ಬರಲ್ಲ. ಸೊ ನೀವು ಡ್ರೈ ರೋಸ್ಟ್ ಮಾಡಿದ್ರೆ ಘಮ ಬರಕ್ ಸಾಧ್ಯ. ಸೊ ಇದನ್ನ ನೀವು ಸ್ಯಾಡಲ್ ಇಟ್ಬಿಡಿ, ಅದು ಕೂಲ್ ಡೌನ್ ಆಗಲಿ. ಅಲ್ಲಿವರೆಗೂ ನಾವು ಈಗ ಒಂದು ಪ್ಯಾನ್ ಅಲ್ಲಿ ಒಂದು ಮೀಡಿಯಂ ಸೈಜ್ ನ ಕೊಬ್ಬರಿನ ತಗೊಂಡಿದ್ದೀನಿ. ಕೊಬ್ಬರಿನ ತಗೋಬಿಟ್ಟು ನಾನು ಅದನ್ನ ಚೆನ್ನಾಗಿ ತುರಿದು ಬಿಟ್ಟು ಇದನ್ನ ನಾನೀಗ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ಆಯಿಲ್ ಮಾತ್ರ ಸೇರಿಸಬೇಡಿ. ಇದಕ್ಕೆ ನಾವು ಕಲರ್ ಬರೋಕ್ಕೋಸ್ಕರ ಒಂದು ಸ್ವಲ್ಪ ಹಳದಿ ಪೌಡರ್ನ ಆಡ್ ಮಾಡಿದ್ದೀನಿ. ಹಳದಿ ಪೌಡರ್ ಮಾಡ್ಬಿಟ್ಟು ಈ ತರ ಡ್ರೈ ರೋಸ್ಟ್ ಮಾಡಿ ನೋಡಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸೊ ಈ ತರ ಡ್ರೈ ರೋಸ್ಟ್ ಮಾಡ್ಬಿಟ್ಟು ನೋಡಿ ನಾನೀಗ ಇದನ್ನೆರಡು ಕೂಲ್ ಡೌನ್ ಮಾಡ್ಬಿಟ್ಟು ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ. ಇದು ನೋಡಿ ಇದು ಕೋಕೋನಟ್ ಪೌಡರ್, ಇದು ಬಂದ್ಬಿಟ್ಟು ನಾವು ಸ್ಪೈಸಿ ಹುರಿದಿದ್ವಲ್ಲ ಅದ್ರ ಪೌಡರ್. ಅದನ್ನೆರಡು ಸೈಡಲ್ಲಿ ಇಟ್ಬಿಟ್ಟು ಒಂದು ಕಡಾಯಿನ ತಗೊಂಡು ಅದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಆಯಿಲ್ ಹಾಕೊಳ್ಳಿ. ಆಯಿಲ್ ಹಾಕಾದ ನಂತರ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಹಾಕಿ, ಒಂದು 10 ರಿಂದ 15 ಎಷ್ಟಲು ಹಾಕಿದ್ರೆ ಸಾಕು, ಏನಕ್ಕಂದ್ರೆ ಅದು ರುಚಿ ಕೊಡತ್ತೆ ಅಷ್ಟೇ. ಸೊ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಬೆಳ್ಳುಳ್ಳಿ ಎರಡು ಮಿಕ್ಸ್ ಮಾಡಿದ್ರೆ ಅದ್ರ ಘಮನೇ ಬೇರೆ, ಟೇಸ್ಟ್ ಬೇರೆ. ನೀವು ಒಮ್ಮೆ ಟ್ರೈ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಆಯ್ತಾ. ಸೊ ಇವಾಗ ನಾನು ಒಂದು 4 ಮೀಡಿಯಂ ಸೈಜ್ ಇಂದ ಆನಿಯನ್ ತಗೊಂಡಿದ್ದೀನಿ. ಇಲ್ಲಿ ನೋಡಿ ನಾವು ಉಪ್ಪನ್ನ ಸೇರಿಸ್ತಿದ್ದೀನಿ ಆನಿಯನ್. ಏನಕ್ಕಂದ್ರೆ ನೀವು ಉಪ್ಪನ್ನ ಸೇರಿಸಿ ಆನಿಯನ್ ಫ್ರೈ ಮಾಡೋದ್ರಿಂದ ಬೇಗ ಫ್ರೈ ಆಗುತ್ತೆ, ಜಾಸ್ತಿ ಟೈಮ್ ಹಿಡಿಯಲ್ಲ ಅದಕ್ಕೆ ಫ್ರೈ ಮಾಡಕ್ಕೆ. ಸೊ ಅದಕ್ಕೋಸ್ಕರ ನಾನು ಆನಿಯನ್ ಫ್ರೈ ಮಾಡೋಕೆ ಯಾವಾಗಲೂ ಉಪ್ಪು ಸೇರಿಸ್ತೀನಿ. ಸೊ ಇವಾಗ ನಾನು ಮ್ಯಾರಿನೇಟ್ ಮಾಡಿದಂತ ಅರ್ಧ ಕೆಜಿ ಚಿಕನ್ ಆಡ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಈಗ ಅರ್ಧ ಕೆಜಿ ಚಿಕನ್ಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸಹ ಆಡ್ ಮಾಡ್ಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಆಡ್ ಮಾಡಿದ ನಂತರ ಈಗ ನೋಡಿ ಆಲ್ಮೋಸ್ಟ್ ಒಂದು 50% ಬಾಯ್ಲ್ ಆಯ್ತು. ಇವಾಗ ಇದು ಬಾಯ್ಲ್ ಆದ ತಕ್ಷಣ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಈಗ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಹುಣಸೆ ಹಣ್ಣ ರಸನ ತಗೊಂತ ಇದ್ದೀನಿ. ಹುಣಸೆ ಹಣ್ಣು ರಸ ನಿಮ್ಗೆ ರಿಕ್ವೈರ್ ಇದ್ರೆ ನೀರು ಸೇರಿಸ್ಕೊಳ್ಳಿ, ಇಲ್ಲಾಂದ್ರೆ ಬೇಡ. ಯಾಕಂದ್ರೆ ಕೆಲವೊಮ್ಮೆ ಚಿಕನ್ಗೆ ನೀರು ತುಂಬಾ ಬಿಟ್ಟಿರುತ್ತೆ. ಸೊ ಇದ್ರೆ ಸೇರಿಸಿ, ಯಾಕಂದ್ರೆ ಸುಕ್ಕ ಮಾಡೋದ್ರಿಂದ ಆದಷ್ಟು ಸ್ವಲ್ಪ ಡ್ರೈ ಇರಬೇಕು. ನಾನು ಸ್ವಲ್ಪ ಚಿಕನ್ಗೆ ನೀರು ಸೇರಿಸ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ. ಸೊ ಇವಾಗ ನಾನು ಅದೇನು ಪೌಡರ್ ಮಾಡಿದ್ನಲ್ಲ ಸ್ಪೈಸಿ ಎಲ್ಲ ಸೇರಿಸ್ಬಿಟ್ಟು ಮೆಣಸೆಲ್ಲ ಸೇರಿ, ಸೊ ಆ ಮೆಣಸೆಲ್ಲ ಸೇರಿಸ್ಬಿಟ್ಟು ಈ ತರ ಸ್ಪೈಸಿ ಆದ ನಂತರ ನೋಡಿ ಇದು ಕಲರ್ ನೋಡಿ ಹೇಗೆ ಕೊಡುತ್ತೆ ಅಂತ ನೋಡಿ. ಈ ತರ ಕಲರ್ ಕೊಡುತ್ತದೆ ಬಾಯ್ಲ್ ಆದ ನಂತರ. ನಾವು ಆಲ್ರೆಡಿ ಏನಕ್ಕೆ ಬ್ಯಾಡಗಿ ಮೆಣಸಿನಕಾಯಿ ಸೇರಿಸಿದ್ವಲ್ಲ. ಸೊ ಇವಾಗ ನಾವು ಇದಕ್ಕೆ ಇಷ್ಟ ಆದ ನಂತರ ಸೊ ಇದಕ್ಕೆ ನೀವು ಏನು ಪೌಡರ್ ಮಾಡಿದ್ರಲ್ಲ ಕೋಕೋನಟ್ ಪೌಡರ್, ಅದನ್ನು ಸಹ ಆಡ್ ಮಾಡ್ಕೊಳ್ಳಿ. ಇದಕ್ಕೆ ಕೋಕೋನಟ್ ಪೌಡರ್ ನೋಡಿ ಆಡ್ ಮಾಡಿದ ನಂತರ ಇವಾಗ ಇದಿಷ್ಟು ಆಡ್ ಆಯ್ತು. ಇದೀಗ ಆಲ್ಮೋಸ್ಟ್ ಫೈನಲ್ ಸ್ಟೇಜಿಗೆ ಬಂತು. ಸೊ ಇದನ್ನ ನೀವು ಕೋಕೋನಟ್ ಪೌಡರ್ ಆಡ್ ಮಾಡ್ಬಿಟ್ಟು ಈ ತರ ಇದನ್ನ ನೀವು ಸೌಟ್ ಹಾಕ್ತಾನೆ ಇರಿ, ಏನಕ್ಕಂದ್ರೆ ಹಾಗೆ ಬಿಡಕ್ ಹೋಗ್ಬೇಡಿ, ಸೀದೋಗುತ್ತೆ. ಈಗ ಆಲ್ಮೋಸ್ಟ್ ಇದು ಡ್ರೈ ಆಗಿ ಸ್ವಲ್ಪ ಅಂದ್ರೆ ಸುಕ್ಕ ಸ್ಟೇಜಿಗೆ ಬಂದಿದೆ. ಸೊ ಇದನ್ನ ಆದ ನಂತರ ಲಾಸ್ಟ್ ಅಲ್ಲಿ ಒಂದು 2 ಟೇಬಲ್ ಸ್ಪೂನ್ ಗೀನ ಆಡ್ ಮಾಡಿ. ಗೀನ ಆಡ್ ಮಾಡೋದ್ರಿಂದ ಘಮನೂ ಚೆನ್ನಾಗಿ ಕೊಡುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ. ನೀವು ಇದನ್ನ ಸ್ಕಿಪ್ ಮಾಡಬೇಡಿ, ಗೀನ ಆಡ್ ಮಾಡಿ. ಸೊ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಆಮೇಲೆ ನೋಡ್ಬಿಟ್ಟು ಆಡ್ ಆದ ನಂತರ ಸ್ವಲ್ಪ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸ್ಪ್ರೆಡ್ ಮಾಡಿ. ಇದಿಷ್ಟು ಮಾಡಿದ್ರೆ ಆಯ್ತು ನೋಡಿ, ನಿಮ್ಮ ನೆಚ್ಚಿನ ಚಿಕನ್ ಸುಕ್ಕ ರೆಡಿ. ಇದು ನೀವು ನೀರ್ ದೋಸೆ, ಪರೋಟ, ಚಪಾತಿ, ಇವನ್ ಗಂಜಿ, ಇವನ್ ರಸ ಮಾಡ್ಕೊಂಡ್ರೆ ಸೈಡ್ ಡಿಶ್ ಆಗಿ ಯಾವ್ದು ಬೇಕಾದ್ರೂ ಯೂಸ್ ಮಾಡುದು. ಈ ತರ ಚಿಕನ್ ಸುಕ್ಕನ ನೀವು ಮಾಡಿ ನಿಮ್ಮ ಮನೆಯವರಿಗೂ ಸರ್ವ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇದಕ್ಕೆ ಇನ್ನೂ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ, ಕಾಯ್ತಾ ಇರಿ.